ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹೆಸರು ಮ್ಯಾಟರ್ ಸರ್. ನಿಮ್ಮ ಹೆಸರು ನಿಜಾಮ್ ಅಂತ ಇದ್ರೆ ನಿಜಾಮ್ ಜಾಗದಲ್ಲಿ ನಿಜಾಮ್ ಇದ್ರೆ ಯಾವನು ಪಾಕಿಸ್ತಾನದಿಂದ ಬಂದಿರ್ಬೋದು, ನೇಪಾಳದಿಂದ ಬಂದಿರ್ಬೋದು, ಅಮೆರಿಕಾದಿಂದ ಬಂದಿರ್ಬೋದು, ಶ್ರೀಲಂಕಾದಿಂದ ಬಂದಿರ್ಬೋದು ಅಂತ ನೀವು ಹೇಳಿ. ಇಲ್ಲ, ಶ್ರೀಲಂಕಾ ಅಮೆರಿಕ ಇಲ್ಲ ಸರ್, ಪಾಕಿಸ್ತಾನ ಇಲ್ಲ, ಹೇಳ್ಬೋದು. ನಿಜಾಮ್ ಇರಬಹುದು ಸರ್. ದಟ್ ಇಸ್ ಟ್ರೂ ಆಲ್ಸೋ ಇರಬಹುದು. ಯಾಕೆ ಅಂತಂದ್ರೆ ಸರ್ 200 ಜನ ಓಡಿಸಿದ್ರು ಮೊನ್ನೆ ಪೊಲೀಸರು, ಯಾರು ಬಾಂಗ್ಲಾದೇಶದಿಂದ ಬಂದವ್ರನ್ನ. ಕಾಂಗ್ರೆಸ್ ಹೆಸರು ಹಿಂಗೆ ಪಟ್ಟಿಯಲ್ಲಿ ನಿಜಾಮ್, ಅನ್ವರ್, ಫಾರೂಕ್ ಅಂತ ಇದ್ರೆ ಸ್ಕ್ರೂಟಿನಿಗೆ ಒಳಗಾಗ್ತಾರೆ. ನೋಡಿ ಕೇಳಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೆಂಗಾಲಿಂದ ಬಂದಿರೋರ್ಗೆ ನಾವು ಎಷ್ಟು ಕಿತ್ತಾಕಿದ್ವಿ, ಇವ್ರು ಎಷ್ಟು ಮಾಡಿದ್ದಾರೆ? ದೇರ್ ಹಾರ್ಡ್ಲಿ 100. ನಾವು ಮಾಡಿದ್ದು 50,000. ಯಾವಾಗ ಸರ್? ಅರೆ ನಿಮ್ಗೆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ನೀವು ಮಾಹಿತಿ ಯಾವಾಗ ತಿಳ್ಕೊಳ್ಬೇಕು. ಅಕ್ರಮ ಬಾಂಗ್ಲಾದೇಶಿ ಕೇಳ್ರಿ ಒಂದ್ ನಿಮಿಷ. If you doesn't allow me to speak, I will not speak. ಸಮಯನೇ ಕೊಡಲ್ವೇನೋ, ಮುಗಿದೋಯ್ತೇನೋ, ಇನ್ನೂ ಟೈಮ್ ಇದೆ, ಒಂದ್ ನಿಮಿಷ ತಡ್ಕೊಳ್ರಿ. ಅವ್ರು ಲೆಟ್ ಹಿಮ್ ಫಿನಿಶ್. ಯಾರಿಗೂ ಇವಾಗ ಅಧಿಕಾರ ಇಲ್ಲ ಮಾತಾಡಕ್ಕೆ ಈ ದೇಶದಲ್ಲಿ. ಆಯ್ತು. ಟುಡೇ ಆಸ್ ಆಫ್ ನಾವ್ ಈ ದೇಶದಲ್ಲಿ ಯಾರು ಸಿಟಿಸನ್ ಇಲ್ಲ. ನೋಬಡಿ ಇಸ್ ಅ ಸಿಟಿಸನ್. ಟುಡೇ ಟುಮಾರೋ ನೀವು ನೀವು ಜಾಸ್ತಿ ಮಾತಾಡಿದ್ರೆ ಈ ಟಿವಿ ಚಾನೆಲ್ ಅಲ್ಲಿ ಕೂತ್ಕೊಂಡು ನಿಮ್ಗೆ ಸ್ಟೇಟ್ಲೆಸ್ ಇಂಡಿವಿಜುವಲ್ ಅಂತ ಮಾಡ್ಬೋದು ಅವರು. ನೀವು ಆವಾಗ ನೀವು ಕೋರ್ಟ್ಗೆ ಹೋಗ್ಬೇಕು, DC ಹತ್ರ ಹೋಗ್ಬೇಕು, ಇವ್ರ ಹತ್ರ ಹೋಗ್ಬೇಕು. ಅವರು ಇಟ್ ಇಸ್ ಇನ್ ದೇರ್ ಹ್ಯಾಂಡ್ಸ್ ಟು ಸೇ ವೆದರ್ ರಾಧಾಜಿ ಇಸ್ ದಿ ಇಂಡಿಯನ್ ಆರ್ ನಾಟ್ ಇಂಡಿಯನ್. ಅವ್ರು ಇವಾಗ ಪಾಸ್ಪೋರ್ಟ್ಗೆ ನೀವು ಸಿಟಿಸನ್ಶಿಪ್ ಅಂತ ಅದು ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳ್ದಾದ್ಮೇಲೆ ಈಗ ನಮ್ಮ ಯಾವ್ದಾದ್ರು ಒಬ್ಬರ ನಾಯಕರಿಗೆ ಒಂದು ಡಾಕ್ಯುಮೆಂಟ್ ಇದೆಯಾ ಟು ಶೋ ದಟ್ ಹಿ ಈಸ್ ಅ ಸಿಟಿಸನ್ ಆಫ್ ದಿಸ್ ಕಂಟ್ರಿ? ಯಾರು ಇಲ್ಲ. ಯಾಕಿಲ್ಲ ಸರ್? ಯಾವುದು? ನರೇಂದ್ರ ಮೋದಿ ಅವ್ರಿಗೆ ಯಾವ ರೀತಿ ಅವರು ಸಿಟಿಸನ್ ಅಂತ ಹೇಳೋದಕ್ಕೆ ಅವ್ರ ಹತ್ರ ದಾಖಲೆಗಳಿದಾವೋ, ಯಾವ ರೀತಿ ಅಮಿತ್ ಶಾ ಅವ್ರಿಗೆ ದಾಖಲೆಗಳಿದಾವೋ, ಅದೇ ರೀತಿ ನಮಗೂ ದಾಖಲೆಗಳಿದಾವೆ ಸರ್. ಸಿಟಿಸನ್ಶಿಪ್ ಇವತ್ತು ಈ ದೇಶದಲ್ಲಿ SIR ಮಾತ್ರ. SIR ಇಸ್ ದ ಲೆವೆಲ್. SIR ಇಂದ ಭಯ ಯಾಕೆ ಹೇಳಿ ಸರ್? ಈಗ ನೀವು ಅರೌಂಡ್ ಬುಷ್ ಸುತ್ತಾ ಇದ್ದೀರಾ. ಅರೆ ಹೇಳಿ ಸರ್, ನಿಮ್ಗೆ ಏನ್ ಭಯ? ಏನು ಏನ್ ಮಾಡ್ತಾರೆ? ವೋಟ್ ಚೋರಿಯಿಂದ ಸ್ಟಾರ್ಟ್ ಮಾಡಿ. ಅಲ್ಲ ಸರ್, ಈಗ ಮುಸಲ್ಮಾನರ ವೋಟ್ಗಳನ್ನ ಕಟ್ ಮಾಡ್ತಾರೆ ಅವರು. 87 ಸೀಟ್ಸ್ ಮಾರ್ಕ್ ಮಾಡಿದ್ದಾರೆ ಬಿಜೆಪಿ ಅವರು. ಈಗ 87 ಸೀಟ್ಸ್. ಲೆಟ್ ಹಿಮ್ ಸ್ಪೀಕ್. ದೀಪಕ್ ಅವರೇ, ನೀವು ನಿಮ್ಮ ಪಾಳಿ ಬಂದಾಗ ನೀವು ಮಾತಾಡ್ರಿ. ಹೊಗಳಕ್ ಬಂದಾರೇನ ಅವರು? ಅವ್ರ ಪಾರ್ಟಿ ಲೈನ್ ಅವ್ರು ಮಾತಾಡ್ತಾರೆ, ಆಮೇಲೆ ಹೇಳಿ ಅದನ್ನ ರೆಕ್ಟಿಫೈ ಮಾಡಿ. ನಿಮ್ಮನ್ನ ನೀವು ಮಾತಾಡಿ, ಬೇರೆಯವ್ರು ಮಾತಾಡಕ್ ಅವಕಾಶನೇ ಕೊಡಲ್ಲ ಅಂತಂದ್ರೆ ಏನು ಇದು? ಡಿಬೇಟಾ ಇಲ್ಲ ಭಾಷಣನ? ಒಂದ್ ನಿಮಿಷ ಇರಿ ಸರ್. ಈಗ ಎಷ್ಟು ಕಾನ್ಸ್ಟಿಟ್ಯೂಯೆನ್ಸಿ ಸರ್? 87 ಕಾನ್ಸ್ಟಿಟ್ಯೂಯೆನ್ಸಿನ ಈಗ ಮಾರ್ಕ್ ಮಾಡಿದ್ದಾರೆ. ಆ 87 ಕಾನ್ಸ್ಟಿಟ್ಯೂಯೆನ್ಸೀಸ್ ಅದು ಕಾಂಗ್ರೆಸ್ ವಿನ್ ಆಗಿರುವ ಕಾನ್ಸ್ಟಿಟ್ಯೂಯೆನ್ಸಿನ ವಿನ್ನಿಂಗ್ ಆಸ್ ವೆಲ್ ಆಸ್ ಕ್ಲೋಸ್ ಮಾರ್ಜಿನ್ ಅಂದ್ರೆ ಕಡಿಮೆ ಅಂತರದ ಒಂದು ಇದು ಏನು ಪಡೆದಿರೋದು, ಕಳ್ಕೊಂಡಿರೋದು. ಸೊ ಅಂತವನ್ನ ಮಾರ್ಕ್ ಮಾಡಿದ್ದಾರೆ. ಸೊ ಅದರಲ್ಲಿ ಸರ್ ಬೆಂಗಳೂರಲ್ಲಿ ಒಂದೆರಡು ಹೇಳಿ. ಸರ್ವಜ್ಞ ನಗರ ಮಾಡ್ತಾ ಇದಾರಂತೆ, ಪುಲ್ಕೇಶಿ ನಗರ ಮಾಡ್ತಾವ್ರೆ, ಜಯನಗರ ಮಾಡ್ತಾವ್ರೆ, ಬೊಮ್ಮನಹಳ್ಳಿ ಮಾಡ್ತಾವ್ರೆ, ಚಾಮರಾಜಪೇಟಲ್ಲಿ ದೇ ಮೇ ಬಿ ಡಿಸೈಡಿಂಗ್ ವಾಟ್ ಟು ಡೂ. ಮತ್ತೆ ನೀವು ಬಂದ್ರೆ ನೀವು ನಮ್ಮ ಗಾಂಧಿನಗರ, ಬ್ಯಾಟ್ರನ್ಪುರ, ಬಹಳ ಸುಮಾರು ಸೀಟ್ ಬ್ಯಾಂಗ್ಳೂರಲ್ಲೇ ಇದೆ. ಬಿಕಾಸ್ ಈ ಬ್ಯಾಂಗ್ಳೂರ್ ಇಸ್ ಅ ಫ್ಲೋಟಿಂಗ್ ಪಾಪ್ಯುಲೇಷನ್. ನೀವು ಏನಾದ್ರೂ ಹೇಳ್ಬಿಟ್ಟು ಕಟ್ ಮಾಡ್ಬೋದು. ಅದೇ ನೀವು ರೂರಲ್ ಏರಿಯಾದಲ್ಲಿ ಹೋದ್ರೆ ಎಲ್ಲರಿಗೂ ಗೊತ್ತಿರ್ತದೆ ರಾಧಾಜಿ ಯಾರು, ನಿಜಾಮ್ ಯಾರು, ಹೆತ್ನಾಳ್ ಅವರು. ಅಲ್ಲಿ ಜಾಸ್ತಿ ಏನ್ ಮಾಡಕ್ ಹೋಗೋದಿಲ್ಲ ಅವರು. ಇನ್ ರೂರಲ್ ಏರಿಯಾ ಏನ್ ಬೇಕಾಗಿರೋದಂದ್ರೆ 3% ಸ್ವಿಂಗ್ ಆಗ್ಬೇಕು ಸೀಟ್. ಬೆಂಗಳೂರಲ್ಲಿ ಯಾರಿಗೂ ಯಾರ ಬಗ್ಗೆ ಗೊತ್ತಿರಲ್ಲ, ಯಾರಾದ್ರೂ ಸತ್ರು ಕೂಡ ಏನಕ್ಕೆ ನೋಡಲ್ಲ. ಅದೇ ಗ್ರಾಮಗಳಲ್ಲಾದ್ರೆ ಉದಾಹರಣೆಗೆ ಈಗ ಬಹಳ ವರ್ಷಗಳಿಂದ ಇರ್ತಾರ, ಅವ್ರು ಓಟ್ ಇಲ್ಲ ಅಂದ್ರೆ ಅವ್ರ ಅಪ್ಪನ ತಲತಲಾಂತರದಿಂದ ಇಲ್ಲೇ ಇದ್ದಾರೆ, ಅವ್ರದ್ದು ಯಾಕ್ರಿ ಕಟ್ ಮಾಡಿದ್ರಿ ಅಂತ ಕೇಳಬಹುದು. ಅದೊಂದು ಆಕ್ಷೇಪ ಆಯ್ತು. ಐ ಡು ಅಗ್ರಿ ವಿತ್ ಯು ಅದು ಆ ವಿಚಾರದಲ್ಲಿ. ಎಸ್ ಬಸವರಾಜ್ ಸರ್, ಈಗ ನನಗೆ ಕೇಳಬೇಕಾಗಿರೋದು, ಜನಸಾಮಾನ್ಯರು ಒಂದಿಷ್ಟು ಭಯಗೊಂಡಿದ್ದಾರೆ ಸರ್. ಯಾಕೆ ಅಂತಂದರೆ ಇವ್ರಿಗೆ ಏನಿದೆಯೋ ಇದ್ರ ಹಿಂದೆ, ಬಟ್ ನಮ್ಮ ಓಟ್ ಎಲ್ಲಿ ಡಿಲೀಟ್ ಆಗುತ್ತೋ ಅನ್ನೋ ಒಂದು ಭಯ ಇದೆ ಸರ್. ಭಯ ಪಡುವಂತಹ ಪರಿಸ್ಥಿತಿ ಇದೆಯಾ? ಯಾಕಂದರೆ ಭಾಳಷ್ಟು ಜನ ಅದಕ್ಕೆ ನೋಡ್ತಿರ್ತಾರೆ, ಕಾಂಗ್ರೆಸ್ ಏನು ಹೇಳ್ತಾರೆ, BJP ಏನು ಹೇಳ್ತಾರಲ್ಲ, ನನ್ನ ವೋಟ್ ಡಿಲೀಟ್ ಆಗುತ್ತಾ ಅನ್ನೋ ಭಯಕ್ಕೇನೆ ಈ ಕಾರ್ಯಕ್ರಮ ನೋಡ್ತಿರ್ತಾರೆ. ಅದನ್ನೇ ನಾವು ಮಾತಾಡಬೇಕಾಗಿರೋದು. ಜನಕ್ಕೆ ಯಾಕೆ ಭಯ ಬರ್ತಾ ಇದೆ, ಜನಕ್ಕೆ ಭಯ ಇದ್ರೆ ಆ ಭಯವನ್ನು ಹೇಗೆ ನಿವಾರಿಸ್ಬೋದು ಅದನ್ನು ಎಲೆಕ್ಷನ್ ಕಮಿಷನ್ ಹೇಳಬೇಕು. ಎಲೆಕ್ಷನ್ ಕಮಿಷನ್ ವಕ್ತಾರರು BJPನೂ ಅಲ್ಲ, JDS ಅಲ್ಲ.
ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡಿದ್ರೆ ಅದು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬಿ ಜೆ ಪಿಗೂ ಯಾವುದೇ ಅಧಿಕೃತ ಅಥಾರಿಟಿ ಇಲ್ಲ, JDSಗೂ ಇಲ್ಲ, ಕಾಂಗ್ರೆಸ್ಗೂ ಇಲ್ಲ. ಎಲೆಕ್ಷನ್ ಕಮಿಷನ್ ಮಾತ್ರ ಇದು ಜನಸಾಮಾನ್ಯ ತಮ್ಮ ಭಯವನ್ನು ವ್ಯಕ್ತಪಡಿಸಬೇಕು. ಭಯ ಯಾಕೆ ಬರ್ತದೆ ಇಲ್ಲಂದರೆ, ನಾವು ಒಂದು ಶಬ್ದ ಯೂಸ್ ಮಾಡ್ತೇವೆ, ಯೂನಿವರ್ಸಲ್ ಫ್ರ್ಯಾಂಚೈಸ್ ಅಂತ. ಸಾರ್ವತ್ರಿಕ ಮತದಾನದ ಮತದಾನದ ಹಕ್ಕು ನೋಡಿ, ಅಮೇರಿಕಾ 18ನೇ ಶತಮಾನದಲ್ಲಿ 1776 ಅದು ಸ್ವಾತಂತ್ರ್ಯ ಸಿಗ್ತದೆ. ಅದು ಸಿಕ್ಕಾಗ ಅಲ್ಲಿ ಯೂನಿವರ್ಸಲ್ ಫ್ರ್ಯಾಂಚೈಸ್ ಇಲ್ಲ, ಕರಿಯರ್ಗೆ ಮತದಾನಕ್ಕಿಲ್ಲ, ಮಹಿಳೆಯರಿಗಿಲ್ಲ. 200 ವರ್ಷ ತಗೊಳ್ತದೆ ಮಹಿಳೆಯರಿಗೆ ಮತ್ತು ಕರಿಯರಿಗೆ ಮತದಾನ ಹಕ್ಕು ಬರೋಕ್ಕೆ. ನಾವು ಇಲ್ಲಿ 1947 ಸ್ವಾತಂತ್ರ್ಯ ಬಂದಾಗ ಸಾರ್ವತ್ರಿಕ ಮತದಾನದ ಹಕ್ಕು, ಅವನು ಅಶಿಕ್ಷಿತ ಆಗಿರಲಿ, ಹಳ್ಳಿಯಲ್ಲಿರಲಿ, ದಿಲ್ಲಿಯಲ್ಲಿ ಸ್ವರಾಜ್ಯ ಜನ್ಮಸಿದ್ಧ ಹಕ್ಕು ಅದು ಭಿಕ್ಷೆ ಅಲ್ಲ, ಹಕ್ಕು ಅದು. ಆ ಮತದಾನ ಹಕ್ಕನ್ನು ರಕ್ಷಣೆ ಮಾಡೋದಕ್ಕೆ ಎಲೆಕ್ಷನ್ ಕಮಿಷನ್ ಇರೋದು. ಈಗ ಯಾಕೆ ಭಯ ಬರ್ತಿದೆ? ಯಾಕಂದ್ರೆ ನನ್ನ ದಾಖಲೆ ಸ್ವಲ್ಪ ಇಂಟರಪ್ಟ್ ಮಾಡ್ತೀನಿ ಸರ್. ನಿನ್ನ ಮತದಾನದ ಹಕ್ಕನ್ನ ನಿನಗೆ ಕೊಡಿಸುವುದಕ್ಕೆ ಚುನಾವಣಾ ಆಯೋಗ ಇದೆಯೇ ಹೊರತು ನಿನ್ನ ಮತದಾನದ ಹಕ್ಕನ್ನ ನಿನ್ನಿಂದ ಕಸಿದುಕೊಳ್ಳುವುದಕ್ಕೆ ಅಬ್ಸಲ್ಯೂಟ್ಲಿ. ಪ್ರತಿಯೊಬ್ಬ ಮನೆಗೆ ಹೋಗಿ ನೀನು ಪ್ರೂವ್ ಮಾಡಲ್ಲ, ಅವನು ವೆರಿಫೈ ಮಾಡುದು, ಅವನ ಮತದಾನ ಹಕ್ಕನ್ನ ಖಚಿತಗೊಳಿಸೋದು ನಿಮ್ಮ ಕೆಲಸ. ಯಾಕೆ ಎಂದೂ ಕೇಳಿದ್ರು ಈಗ ಯಾಕೆ ನಾನು ಕೇಳ್ತಿದ್ರು ಅಂತ ಭಯ ಹುಟ್ಟುತ್ತದೆ ಜನಕ್ಕೆ. ಎಂದೂ ಕೇಳಿಲ್ಲ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು, ಇಷ್ಟು ದಶಕ ಕಳೆದು ಎಂದೂ ನನ್ನ ಕೇಳಿಲ್ಲ. ರಹವಾಸಿ ಪತ್ರ ಕೊಡು ಅಂತ ಕೇಳಿಲ್ಲ, ಆಧಾರ್ ಕೊಡು ಅಂತ ಕೇಳಿಲ್ಲ, ಪಾಸ್ಪೋರ್ಟ್ ಕೊಡು ಅಂತ ಕೇಳಿಲ್ಲ. ಒಂದು ಪ್ರೊಸೆಸ್ ಇದೆ. ರಿವಿಷನ್ ಇಸ್ ಎ ಪ್ರಾಸೆಸ್, ರೊಟೀನ್ ಅದು. ರಿವಿಷನ್ನು ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದು ತಪ್ಪು ಅಂತ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ, ಯಾರು ಹೇಳ್ತಾನೂ ಇಲ್ಲ ಅದನ್ನು. ಈ ಸ್ಪೆಷಲ್ ಅನ್ನೋದೇನು ಇದು ಅಂತ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಸ್ಪೆಷಲ್ ಏನು ತೀವ್ರ ಇಂಟೆನ್ಸಿವ್ ಅತ್ಯಂತ ತೀವ್ರವಾಗಿ ಮಾಡೋದು. ವಾಟ್ ಈಸ್ ದ ನೀಡ್? ಯಾಕೆ ಸಮಸ್ಯೆ ಹುಡ್ತದೆ ಅಂದರೆ, ಈಗ ಕಾಂಗ್ರೆಸ್ಗೆ ಬರೋಣ. ಯಾಕೆ ಕಾಂಗ್ರೆಸ್ ಆಗಲಿ ವಿರೋಧ ಪಕ್ಷ ಯಾಕೆ ಭಯ ಪಡ್ತವೆ? 36% ತಗೊಂಡಂಥ BJP ಮತ್ತು 64% ಮತದಾರ ಇರುವಂಥ ಅನ್ಯ ಪಕ್ಷಗಳು ಯಾಕೆ ಭಯ ಹುಡ್ತದೆ ಅಂದರೆ, ಇದನ್ನು SIR ಮಾಡ್ತಾ ಇರೋದು ಎಲೆಕ್ಷನ್ ಕಮಿಷನ್ ಇತಿಹಾಸ ಹೇಗಿದೆ ಇಲ್ಲಿ ಈ SIR ವಿಚಾರದಲ್ಲಿ, ಅವ್ರು ಹೇಗೆ ನಡ್ಕೊಂಡಿದ್ದಾರೆ ಇಲ್ಲಿಯವರೆಗೂ? SIR ವಿಚಾರದಲ್ಲಿ ಇರುವಂಥ ತಕರಾರಿಗೆ ಎಲೆಕ್ಷನ್ ಕಮಿಷನ್ ಇನ್ನೊರ್ಗೆ ಉತ್ತರ ಕೊಟ್ಟಿಲ್ಲ, ಆಯೋಗನೇ ಉತ್ತರ ಕೊಟ್ಟಿಲ್ಲ, ಜ್ಞಾನೇಶ್ ಕುಮಾರ್ ಉತ್ತರ ಕೊಟ್ಟಿಲ್ಲ. ಇನ್ನು ನೀವು 27 ಲಕ್ಷ ಮತದಾರರನ್ನು ಹೊರಗಡೆ ಇಟ್ಟು ಅವ್ರು ಮತದಾರ ಅಲ್ಲ ಅಂತ ಹೇಳಿಲ್ಲ, ಹೌದು ಅಂತ ಹೇಳಿಲ್ಲ. ಬೆಂಗಾಲಲ್ಲಿ 27 ಲಕ್ಷ ಮತದಾರರು ನೀವು ಅಲ್ಲ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು ಕೆಲಸ. ಕರೆಕ್ಟ್, ಹೌದು ಅಂತ ಎರಡೂ ಹೇಳಿಲ್ಲ. ಅದನ್ನ ಪೆಂಡಿಂಗ್ ಅಲ್ಲಿಟ್ಟು ಅದನ್ನ ಇನ್ನೂ ಯಾವುದು ವಿಲೇವಾರಿ ಮಾಡದೇನೆ ಚುನಾವಣೆ ನಡೆಸಿ ಕೇವಲ 32 ಲಕ್ಷ ಮತದಾನದ ಅಂತರದಲ್ಲಿ ಒಂದು ಸರ್ಕಾರ ರಚನೆ ಆಗ್ತದಲ್ಲಿ 80 ಸೀಟ್ಗಳಲ್ಲಿ ಎಂದಿಗೂ ಬರದಂಥ BJP ಆಯ್ಕೆ ಆಗಿದ್ದು ಹೆಂಗೆ ಅಂದರೆ, ಅವ್ರ ಲೀಡ್ ಏನಿದೆ, ಆ ಪರ್ಸೆಂಟೈಲ್ ಲೀಡ್ ಈಸ್ ಲೆಸ್ ದ್ಯಾನ್ ದ SIR ಡಿಲಿಷನ್. ಈ ಭಯ ಯಾಕೆಂದ್ರೆ, ಯಾಕೆ ಮತದಾನ ನೀವು ಸಂಶಯ? ಒಬ್ಬ ಮತದಾರ ಇದೇ ಈ ಪ್ರಜಾಪ್ರಭುತ್ವದ ಅಡಿಗಲ್ಲು. ಮತದಾನ ಹಕ್ಕು ಇಲ್ಲದೆ ಹೋದ್ರೆ ಈ ಪ್ರಜಾಪ್ರಭುತ್ವಕ್ಕೆ ಅರ್ಥನೇ ಇಲ್ಲ. ಹೀಗಿರುವಾಗ ಯಾಕೆ ಮತದಾರ ಈಗ ಏನಾಗಿದೆ, ಈಗ ಒಂದು ಎಲೆಕ್ಷನ್ ಕಮಿಷನ್ ಆ್ಯಪ್ ಇದೆ, ನನ್ನಂತವ್ರು ನಿಮ್ಮಂಥವ್ರು ಆ್ಯಪಲ್ಲಿ ನಾವು ಮಾಡ್ಕೊಂಡ್ಬಿಡ್ತೇವೆ, ಆಧಾರ್ ಲಿಂಕ್ ಮಾಡ್ಬೇಕಂತಾರೆ, ಮತ್ತೊಂದು ಎಲ್ಲ ಮಾಡ್ಕೊಂಡ್ಬಿಡ್ತೇವೆ. ಅಶಿಕ್ಷಿತ, ರೈತ, ಕೂಲಿ ಕಾರ್ಮಿಕ ಏನು ಮಾಡಬೇಕು? ಇದೇ ಕೆಲಸ ಅವನಿಗೆ. ಇವ್ರು ಏನ್ ಮಾಡ್ತಾರೆ ಸರ್? ಈಗ ಮನೆಗೆ ಹೋಗಿ ಅರ್ಜಿ ಕೊಡ್ತಾರೆ, 2 ಫಾರ್ಮ್ಗಳು ಕೊಡ್ತಾರೆ, ಫಾರ್ಮ್ ತುಂಬಿಸ್ತಾರೆ, ಆಮೇಲೆ ವೆರಿಫೈ ಮಾಡ್ತಾರೆ. ಎಲ್ಲ ಡೇಟಾ ಕಲೆಕ್ಟ್ ಆದ್ಮೇಲೆ ಅವರೊಂದು ಮಂತ್ರ ಹಿಡ್ಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್, ಕರಡು ಪರಿಷ್ಕರಣೆ. ಅಲ್ಲ ಅದೊಂದು ಮಂತ್ರ ಇದೆ ಅವ್ರ ಹತ್ರ ಒಂದು, ಅದಕ್ಕೆ ಅವ್ರು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಾರೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮಾಡ್ತಾರೆ, ಅದನ್ನ ಫಿಸಿಕಲ್ ವೆರಿಫಿಕೇಶನ್ ಅಲ್ಲ. ಏನಂದ್ರೆ, ಅಪ್ಪ ಮತ್ತು ಮಗನ ನಡುವಿನ ಅಂತರ, ನನ್ನ ಮಗ ಅವನದು ವೋಟರ್ ID ಇದೆ, ನಂದು ವೋಟರ್ ID ಇದೆ, ಅಪ್ಪ ಅಂತ ನಾವು ಬರ್ಕೊಂಡಿರ್ತೇವೆ, ಫಾರ್ಮುಲಿ ಇರ್ತದೆ. ಅದರ ಅಂತರ 15 ವರ್ಷಕ್ಕಿಂತ ಕಡಿಮೆ ಇದ್ರೆ ವೋಟರ್ ರೈಟ್ ಗಾನ್. ಅಲ್ಲ, DNA ಟೆಸ್ಟ್ ಮಾಡಿಸ್ಬೇಕಂತ ಏನಾದ್ರೂ ಐತೇನ್ರಿ? ಅದು ತಂದ್ರೆ ಆಶ್ಚರ್ಯ ಆಗೋದಿಲ್ಲ ನನಗೆ ಸರ್. ಇಲ್ಲ, ನಾನು ಇಲ್ಲಿ ಕಮ್ ಬ್ಯಾಕ್. ಬಟ್ ಒಂದಂತೂ ಸತ್ಯ ಸರ್, ನೀವೇ ಹೇಳಿದ ಹಾಗೆ ನನ್ನ ಮತದಾನದ ಹಕ್ಕನ್ನು ನನಗೆ ಕೊಡಿಸುವಂತಿರಬೇಕೇ ಹೊರತು ನಿನ್ನ ಮತದಾನದ ಹಕ್ಕನ್ನು ಸಂಶಯಿಸಿ ನಿನ್ನ ಮತದಾನದ ಹಕ್ಕನ್ನು ನೀನು ಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದು ಇಟ್ ಸೌಂಡ್ಸ್ ಹಾರ್ಶ್. ಅದು ಕೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾವು ಅಷ್ಟು ಕಷ್ಟಕರವಾಗಿದೆಯಾ ಪ್ರೊಸೀಜರ್? ಆ್ಯಂಡ್ ಮೋರ್ ಓವರ್, ಈಗ ಆಯಿತು ಎಲ್ಲವನ್ನು ಮಾಡ್ಕೊಂಡು ಹೋಗ್ತಾರೆ, ಕೊನೆಗೆ ನಮ್ಮದು ಅಲ್ಲಿ ಮತದಾನದ ಹಕ್ಕಿದೆಯಾ ಇಲ್ವಾ ಅಂತ ಗೊತ್ತಾಗೋದು ನಮಗೆ
ಕರಡು ಪರಿಷ್ಕರಣೆ ಪಟ್ಟಿಯಲ್ಲೇನಾ ಸರ್? Final ಫೈನಲ್ ಲಿಸ್ಟ್ ಬಂದಾಗ್ಲೇನೆ ಪರಿಷ್ಕರಣೆ ಪಟ್ಟಿ. ಸೊ ಅದು ಬಂದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳಾದರೆ, ಈಗ ಪಶ್ಚಿಮ ಬಂಗಾಳದಲ್ಲಿ ನೀವು ಹೇಳಿದಾಗ 27 ಲಕ್ಷ ಪೆಂಡಿಂಗ್ ಇಟ್ಟಾರೆ, ಅವ್ರಿಗೆ ಮತದಾನದ ಹಕ್ಕು ಇದೆ ಅಂತಲೂ ಹೇಳಲ್ಲ, ಇದೆ ಅಂತಲೂ ಹೇಳಿಲ್ಲ ಅಂತಂದರೆ ಹಾಗೆ ಆದರೆ ಭಾಳ ಕಷ್ಟ ಆಗುತ್ತೆ. ಐ ವಿಲ್ ಕಮ್ ಬ್ಯಾಕ್. ಅದನ್ನು ಇನ್ನು ದಿಲೀಪ್ ಏನಾದರೂ ಸಿಂಪ್ಲಿಫೈ ಮಾಡ್ತಾರೆ ನೋಡ್ತೀನಿ. ಐ ವಿಲ್